ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಭೂಕುಸಿತ ಘಟನಾದ ಬಳಿಕ ಹಲವರು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಈ ನಡುವೆ ಕುಮಟಾ ಮೂಲದ ಶ್ರೀಧರ್ ಕುಮಟಾಕರ್ ಮತ್ತು ಅವರ ಒಂದು ನೇತೃತ್ವದ ತಂಡ ಈಗಾಗಲೇ ಹಸಿದವರಿಗೆ ಊಟ ನೀಡುವಂಥ ಕಾರ್ಯವನ್ನು ಕಳೆದ 7 ದಿನಗಳಿಂದ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿ 66ರ ಬೆಳಸೆ ಸಮೀಪ ಯಾವ ರೀತಿಯಾಗಿ ತಂಡದ ಕಾರ್ಯಕರ್ತರು ಕೂಡ ಊಟವನ್ನು ಇಟ್ಕೊಂಡು ಸಂಬಂಧಪಟ್ಟವರಿಗೆ ನೀಡ್ತಾ ಇದ್ದಾರೆ. ಈಗಾಗಲೇ ಮಾಧ್ಯಮ ಪ್ರತಿನಿಧಿಗಳೇ ಆಗಬಹುದು ಅಥವಾ ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ಬೆಳಸೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಳೆದ ಕೆಲ ದಿನಗಳಿಂದ ಕಾಯ್ತಾ ಇರುವಂಥದ್ದು, ಅಂದರೆ ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಈ ನಡುವೆ ಹಲವು ವಾಹನ ಚಾಲಕರು ಕೂಡ ರಾಷ್ಟ್ರೀಯ ಹೆದ್ದಾರಿ 66 ಸಮೀಪ ಯಾವುದೇ ಊಟ ಅನ್ನ ಸಿಗದೆ ಪರದಾಡ್ತಾ ಇದ್ರು. ಇದನ್ನು ಅರಿತ ಇವರ ತಂಡ ಕೂಡ ಕಳೆದ 7 ದಿನಗಳಿಂದ ಬಿಸಿ ಬಿಸಿಯಾದ ಅಡುಗೆಯನ್ನು ಮಾಡಿ ಬಡಿಸುವ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಇನ್ನೊಂದೆಡೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಕೂಡ ಕಬಾಬನ್ನು ಮಾಡುವ ಕೆಲಸವನ್ನು ಕೂಡ ಸಂಬಂಧಪಟ್ಟ ಶ್ರೀಧರ್ ಕುಮಟಾಕರ್ ಅವರು ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಅವರ ಪುತ್ರ ಚಿಕ್ಕ ಮಗು ಕೂಡ ಹುಡುಗ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಳೆದ 7 ದಿನಗಳಿಂದ ತಮ್ಮ ತಂದೆಗೆ ಸಾಥ್ ನೀಡೋದ್ರ ಜೊತೆಗೆ ತಂಡದಲ್ಲಿ ಭಾಗವಹಿಸಿರುವಂಥದ್ದು, ತಂಡದಲ್ಲಿ ಇರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಎಲ್ಲರೂ ಕೂಡ ತುಂಬ ಉತ್ಸಾಹದಿಂದ ಹಸಿದವರಿಗೆ ಅನ್ನ ಈ ರೀತಿಯಾಗಿ ಒಂದು ರೀತಿಯ ಕಾರ್ಯವನ್ನು ಕೂಡ ಮಾಡ್ತಿರುವಂಥದ್ದು. ಇವಾಗ ಒಂದು ಕಡೆ ಇನ್ನೊಂದು ಕಡೆ ನೋಡ್ತಾ ಇರ್ಬೋದು ಕಳೆದ 13 ದಿನಗಳಿಂದ ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಈ ಪುಟ್ಟ ಬಾಲಕರು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ತಮ್ಮ ತಂಡದ ಜೊತೆ ಸಹಕಾರವನ್ನು ನೀಡ್ತಾ ಇದ್ದಾನೆ, ಸಂಬಂಧಪಟ್ಟವರಿಗೆ ಬಡಿಸ್ತಾ ಇದ್ದಾನೆ. ನಿರಂತರವಾಗಿ ಇಲ್ಲಿ ನೆರೆದಂಥ ಜನರು ಯಾವ ರೀತಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಎಂಬುದರ ಬಗ್ಗೆ ಆತನಿಗೂ ಕೂಡ ಅರಿವಾಗಿದೆ, ತಂಡದ ಸದಸ್ಯರಿಗೂ ಕೂಡ ಅರಿವಾಗಿದೆ. ಈ ನಿಟ್ಟಿನಲ್ಲಿ ಒಂದು ಮಹತ್ ಕಾರ್ಯ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಬಾಲಕರ ಮಾಡೋದು ಜೊತೆಗೆ ಇವರ ಒಂದು ಸೇವೆಯನ್ನು ಸಹ ಬೇಕಾಗುತ್ತೆ. ಬಹಳ ಮುಖ್ಯವಾದ ಸೇವೆ ತಂಡದಿಂದ. ಧನ್ಯವಾದ. ನಮ್ಮ ಬೇಕಾದ್ರೆ ಎಲ್ಲೇ ಆಗಿರಲಿ, ಎಷ್ಟೇ ಹೊತ್ತಿಗೂ ಕಮ್ಮಿ ಮಾಡಿ, ಇದು ಕಾಲ್ ಮಾಡಿ, ಯಾವುದೇ ರೇವ್ ಆಗಿರಲಿ, ಏನೇ ನವ ಕಣೆ ಭಾಳ ಪರಿಚಯನ ಪ್ರಕಾಶ್ ಶೆಟ್ಟಿ ಪರಿಚಯ ಹಂಗ ಮಾರ್ಯ ಅವ್ರ ಮಾವುದೇ ಮೀಡಿಯಾ. ಸರ್ ಹೇಳ್ರಿ. 7760. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಭೂಕುಸಿತ ಘಟನಾದ ಬಳಿಕ ಹಲವರು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಈ ನಡುವೆ ಕುಮಟಾ ಮೂಲದ ಶ್ರೀಧರ್ ಕುಮಟಾಕರ್ ಮತ್ತು ಅವರ ಒಂದು ನೇತೃತ್ವದ ತಂಡ ಈಗಾಗಲೇ ಹಸಿದವರಿಗೆ ಊಟ ನೀಡುವಂಥ ಕಾರ್ಯವನ್ನು ಕಳೆದ 7 ದಿನಗಳಿಂದ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿ 66ರ ಬೆಳಸೆ ಸಮೀಪ ಯಾವ ರೀತಿಯಾಗಿ ತಂಡದ ಕಾರ್ಯಕರ್ತರು ಕೂಡ ಊಟವನ್ನು ಇಟ್ಕೊಂಡು ಸಂಬಂಧಪಟ್ಟವರಿಗೆ ನೀಡ್ತಾ ಇದ್ದಾರೆ. ಈಗಾಗಲೇ ಮಾಧ್ಯಮ ಪ್ರತಿನಿಧಿಗಳೇ ಆಗಬಹುದು ಅಥವಾ ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ಬೆಳಸೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಳೆದ ಕೆಲ ದಿನಗಳಿಂದ ಕಾಯ್ತಾ ಇರುವಂಥದ್ದು, ಅಂದರೆ ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಈ ನಡುವೆ ಹಲವು ವಾಹನ ಚಾಲಕರು ಕೂಡ ರಾಷ್ಟ್ರೀಯ ಹೆದ್ದಾರಿ 66 ಸಮೀಪ ಯಾವುದೇ ಊಟ ಅನ್ನ ಸಿಗದೆ ಪರದಾಡ್ತಾ ಇದ್ರು. ಇದನ್ನು ಅರಿತ ಇವರ ತಂಡ ಕೂಡ ಕಳೆದ 7 ದಿನಗಳಿಂದ ಬಿಸಿ ಬಿಸಿಯಾದ ಅಡುಗೆಯನ್ನು ಮಾಡಿ ಬಡಿಸುವ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಇನ್ನೊಂದೆಡೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಕೂಡ ಕಬಾಬನ್ನು ಮಾಡುವ ಕೆಲಸವನ್ನು ಕೂಡ ಸಂಬಂಧಪಟ್ಟ ಶ್ರೀಧರ್ ಕುಮಟಾಕರ್ ಅವರು ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಅವರ ಪುತ್ರ ಚಿಕ್ಕ ಮಗು ಕೂಡ ಹುಡುಗ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಳೆದ 7 ದಿನಗಳಿಂದ ತಮ್ಮ ತಂದೆಗೆ ಸಾಥ್ ನೀಡೋದ್ರ ಜೊತೆಗೆ ತಂಡದಲ್ಲಿ ಭಾಗವಹಿಸಿರುವಂಥದ್ದು, ತಂಡದಲ್ಲಿ ಇರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಎಲ್ಲರೂ ಕೂಡ ತುಂಬ ಉತ್ಸಾಹದಿಂದ ಹಸಿದವರಿಗೆ ಅನ್ನ ಈ ರೀತಿಯಾಗಿ ಒಂದು ರೀತಿಯ ಕಾರ್ಯವನ್ನು ಕೂಡ ಮಾಡ್ತಿರುವಂಥದ್ದು.
ಇವಾಗ ಒಂದು ಕಡೆ ಇನ್ನೊಂದು ಕಡೆ ನೋಡ್ತಾ ಇರ್ಬೋದು, ಕಳೆದ 13 ದಿನಗಳಿಂದ ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಈ ಪುಟ್ಟ ಬಾಲಕರು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ತಮ್ಮ ತಂಡದ ಜೊತೆ ಸಹಕಾರವನ್ನು ನೀಡ್ತಾ ಇದ್ದಾನೆ, ಸಂಬಂಧಪಟ್ಟವರಿಗೆ ಬಡಿಸ್ತಾ ಇದ್ದಾನೆ. ನಿರಂತರವಾಗಿ ಇಲ್ಲಿ ನೆರೆದಂಥ ಜನರು ಯಾವ ರೀತಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಎಂಬುದರ ಬಗ್ಗೆ ಆತನಿಗೂ ಕೂಡ ಅರಿವಾಗಿದೆ, ತಂಡದ ಸದಸ್ಯರಿಗೂ ಕೂಡ ಅರಿವಾಗಿದೆ. ಈ ನಿಟ್ಟಿನಲ್ಲಿ ಒಂದು ಮಹತ್ ಕಾರ್ಯ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶವಕ್ಕೋಸ್ಕರ ಅವರು ಪಕ್ಕದ ಒಂದು 7 ಗ್ರಾಮದವರೆಗೂ ಕೂಡ ಆದಷ್ಟು ಬೇಗ ಅವರು ಒಂದು ಸೂರನ್ನು ಕಳ್ಕೊಂಡು ಮತ್ತು ಒಂದು ಜೀವನ ಕೊಡಬೇಕಂತ ನಾವು ಈ ತಂಡದಿಂದ ಕೇಳ್ಕೊಳ್ತೇವೆ. ಬಾಲಕರ ಆಪರೇಷನ್ ಜೊತೆಗೆ ಇವರ ಒಂದು ಸೇವೆಯನ್ನು ಸಹ ನಾವು ಗಮನಿಸಬೇಕಾಗುತ್ತೆ. ಬಹಳ ಮುಖ್ಯವಾದ ಸೇವೆ ತಂಡದಿಂದ. ಥ್ಯಾಂಕ್ ಯು, ಧನ್ಯವಾದ. ನಮ್ಮ ಬೇಕಾದ್ರೆ ಎಲ್ಲೇ ಆಗಿರಲಿ, ಎಷ್ಟೇ ಹೊತ್ತಿಗೂ ಕಮ್ಮಿ ಮಾಡಿ, ಇದು ಕಾಲ್ ಮಾಡಿ, ಯಾವುದೇ ರೇವ್ ಆಗಿರಲಿ, ಏನೇ ಆಗಿರಲಿ. ನವ ಕಣೆ ಕೊಡ್ತಿದ್ದೀನಿ ಉಪ್ಪಾಳ ಪರಿಚಯನ ಜಯಪ್ರಕಾಶ್ ಶೆಟ್ಟಿ ಉಪ್ಪಾಳ ಪರಿಚಯ ಹಂಗ ಮಾರ್ಯ ಅವ್ರ ಮಾವುದೇ ಮೀಡಿಯಾ. ಸರ್ ಹೇಳ್ರಿ. 7760. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಭೂಕುಸಿತದ ಘಟನಾದ ಬಳಿಕ ಹಲವರು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಈ ನಡುವೆ ಕುಮಟಾ ಮೂಲದ ಶ್ರೀಧರ್ ಕುಮಟಾಕರ್ ಮತ್ತು ಅವರ ಒಂದು ನೇತೃತ್ವದ ತಂಡ ಈಗಾಗಲೇ ಹಸಿದವರಿಗೆ ಊಟ ನೀಡುವಂಥ ಕಾರ್ಯವನ್ನು ಕಳೆದ 7 ದಿನಗಳಿಂದ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿ 66ರ ಬೆಳಸೆ ಸಮೀಪ ಯಾವ ರೀತಿಯಾಗಿ ತಂಡದ ಕಾರ್ಯಕರ್ತರು ಕೂಡ ಊಟವನ್ನು ಇಟ್ಕೊಂಡು ಸಂಬಂಧಪಟ್ಟವರಿಗೆ ನೀಡ್ತಾ ಇದ್ದಾರೆ. ಈಗಾಗಲೇ ಮಾಧ್ಯಮ ಪ್ರತಿನಿಧಿಗಳೇ ಆಗಬಹುದು ಅಥವಾ ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ಬೆಳಸೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಳೆದ ಕೆಲ ದಿನಗಳಿಂದ ಕಾಯ್ತಾ ಇರುವಂಥದ್ದು, ಅಂದರೆ ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಈ ನಡುವೆ ಹಲವು ವಾಹನ ಚಾಲಕರು ಕೂಡ ರಾಷ್ಟ್ರೀಯ ಹೆದ್ದಾರಿ 66 ಸಮೀಪ ಯಾವುದೇ ಊಟ ಅನ್ನ ಸಿಗದೆ ಪರದಾಡ್ತಾ ಇದ್ರು. ಇದನ್ನು ಅರಿತ ಇವರ ತಂಡ ಕೂಡ ಕಳೆದ 7 ದಿನಗಳಿಂದ ಬಿಸಿ ಬಿಸಿಯಾದ ಅಡುಗೆಯನ್ನು ಮಾಡಿ ಬಡಿಸುವ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಇನ್ನೊಂದೆಡೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಕೂಡ ಕಬಾಬನ್ನು ಮಾಡುವ ಕೆಲಸವನ್ನು ಕೂಡ ಸಂಬಂಧಪಟ್ಟ ಶ್ರೀಧರ್ ಕುಮಟಾಕರ್ ಅವರು ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಅವರ ಪುತ್ರ ಚಿಕ್ಕ ಮಗು ಕೂಡ ಹುಡುಗ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಳೆದ 7 ದಿನಗಳಿಂದ ತಮ್ಮ ತಂದೆಗೆ ಸಾಥ್ ನೀಡುವುದರ ಜೊತೆಗೆ ತಂಡದಲ್ಲಿ ಭಾಗವಹಿಸಿರುವಂಥದ್ದು, ತಂಡದಲ್ಲಿ ಇರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಎಲ್ಲರೂ ಕೂಡ ತುಂಬ ಉತ್ಸಾಹದಿಂದ ಹಸಿದವರಿಗೆ ಅನ್ನ ಈ ರೀತಿಯಾಗಿ ಒಂದು ರೀತಿಯ ಕಾರ್ಯವನ್ನು ಕೂಡ ಮಾಡ್ತಿರುವಂಥದ್ದು. ಇವಾಗ ಒಂದು ಕಡೆ ಇನ್ನೊಂದು ಕಡೆ ನೋಡ್ತಾ ಇರ್ಬೋದು, ಕಳೆದ 13 ದಿನಗಳಿಂದ ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಈ ಪುಟ್ಟ ಬಾಲಕರು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ತಮ್ಮ ತಂಡದ ಜೊತೆ ಸಹಕಾರವನ್ನು ನೀಡ್ತಾ ಇದ್ದಾನೆ, ಸಂಬಂಧಪಟ್ಟವರಿಗೆ ಬಡಿಸ್ತಾ ಇದ್ದಾನೆ. ನಿರಂತರವಾಗಿ ಇಲ್ಲಿ ನೆರೆದಂಥ ಜನರು ಯಾವ ರೀತಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಎಂಬುದರ ಬಗ್ಗೆ ಆತನಿಗೂ ಕೂಡ ಅರಿವಾಗಿದೆ, ತಂಡದ ಸದಸ್ಯರಿಗೂ ಕೂಡ ಅರಿವಾಗಿದೆ. ಈ ನಿಟ್ಟಿನಲ್ಲಿ ಒಂದು ಮಹತ್ ಕಾರ್ಯ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.